ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್. KPSC ಬಿ ಗ್ರೂಪ್ ಗೆಜೆಟೆಡ್ ಮ್ಯಾನೇಜರ್ ಅಥವಾ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಗಳ ಹುದ್ದೆಯ ನಿರ್ದಿಷ್ಟ ಪತ್ರಿಕೆಯ 5ನೆಯ ವಿಡಿಯೋ. ಈಗಾಗಲೇ 4 ವಿಡಿಯೋಗಳಲ್ಲಿಯೂ ನಡೆದಿರ್ತಕ್ಕಂಥ ಹಿಂದಿನ ಇಲಾಖಾ ಪ್ರಶ್ನೆ ಪತ್ರಿಕೆಗಳನ್ನು ಹಾಗೂ ಸೂಪರ್ಡೆಂಟ್ ಹಾಗೂ ವಾರ್ಡನ್ಗಳ ಹಿಂದಿನ ಪತ್ರಿಕೆಗಳನ್ನು ಹಾಗೂ ಕ್ರಿಯಾ ಯೋಜನೆ ಬಜೆಟ್ನಲ್ಲಿನ ಬದಲಾವಣೆಗಳ ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ನಾವು ಈಗಾಗಲೇ 4 ವಿಡಿಯೋಗಳನ್ನು ಮಾಡಿದ್ದೇವೆ. ತದನಂತರದಲ್ಲಿ ಮುಂದಿನ 5ನೇ ವಿಡಿಯೋ ನೆಕ್ಸ್ಟ್ ಅದೇ ಸಂಖ್ಯೆಯನ್ನು ಕಂಟಿನ್ಯೂ ಆಗಿ ಮಾಡ್ಕೊಳ್ತಾ ಹೋಗ್ತೀವಿ. ಮುಂದಿನ ಪ್ರಶ್ನೆಯ ಸಂಖ್ಯೆ 101. ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಉನ್ನತ ವ್ಯಾಸಂಗಕ್ಕಾಗಿ ಸಾಲ ಪಡೆಯಲು ಅರ್ಹತಾ ಪರೀಕ್ಷೆಯಲ್ಲಿ ಶೇಕಡ ಎಷ್ಟು ಅಂಕಗಳನ್ನು ಗಳಿಸಿರಬೇಕು ಅಂತ ಇದೆ. ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ನಾವೇನು ಫೆಲೋಶಿಪ್ಪನ್ನು ಪಡಿತೀವೋ, ಸಾಲವನ್ನು ಪಡಿತೀವೋ, ಅದಕ್ಕೆ ಅರ್ಹತಾ ಪರೀಕ್ಷೆಯಲ್ಲಿ ಎಷ್ಟು ಅಂಕಗಳನ್ನು ಗಳಿಸಿರಬೇಕು ಅನ್ನುವಂಥದ್ದಿದೆ. ಶೇಕಡ 60ರಷ್ಟು ಅಂಕಗಳನ್ನು ನಾವು ಗಳಿಸಿರಬೇಕು. ಶೇಕಡ 60 ಅಂಕಗಳನ್ನು ನಾವು ಗಳಿಸಿರಬೇಕಾಗತ್ತೆ. ಎಸ್. ನೆಕ್ಸ್ಟ್, ವಾಣಿಜ್ಯ ಬ್ಯಾಂಕುಗಳೊಂದಿಗೆ ಸ್ವಯಂ ಉದ್ಯೋಗ ಸಾಲ ಯೋಜನೆ ಅಡಿಯಲ್ಲಿ ದೇವರಾಜ್ ಅರಸು ನಿಗಮದ ಮೂಲಕ ಗರಿಷ್ಠ ಎಷ್ಟು ರೂಪಾಯಿ ಸಹಾಯಧನ ದೊರೆಯುತ್ತದೆ? ನೋಡಿ, ದೇವರಾಜ್ ಅರಸು ನಿಗಮದ ವತಿಯಿಂದ ವಾಣಿಜ್ಯ ಬ್ಯಾಂಕುಗಳಲ್ಲಿ ಉದ್ಯೋಗ ಸಾಲ ಯೋಜನೆ ಅಡಿಯಲ್ಲಿ ಗರಿಷ್ಠ ಎಷ್ಟು ರೂಪಾಯಿಗಳೊಂದಿಗೆ ನಾವು ಸಾಲವನ್ನು ಪಡಿಲಿಕ್ಕೆ ಅವಕಾಶ ಇದೆ ಅಂದರೆ ಗರಿಷ್ಠ 1 ಲಕ್ಷಗಳ ರೂಪಾಯಿವರೆಗೆ ನಾವೇನು ಮಾಡ್ಬೋದು, ಸಾಲವನ್ನು ಪಡಿಲಿಕ್ಕೆ ಅವಕಾಶ ಇರುವಂಥದ್ದು ವಿದ್ಯಾರ್ಥಿಗಳೇ. ನೋಡಿ, ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದಿಂದ ಹಿಂದುಳಿದ ವರ್ಗದವರಿಗೆ ಸ್ವಯಂ ಉದ್ಯೋಗ ಕಲ್ಪಿಸಿಕೊಳ್ಳಲು ಅಥವಾ ಆರ್ಥಿಕ ಚಟುವಟಿಕೆ ಉದ್ಯಮಗಳಿಗೆ ಸಹಾಯವಾಗಲಿಕ್ಕೆ ವಾಣಿಜ್ಯ ಬ್ಯಾಂಕ್ಗಳ ಮೂಲಕ ಸಾಲ ಪಡೆಯುವಲ್ಲಿ ಶೇಕಡ 20ರಂತೆ ಗರಿಷ್ಠ 1 ಲಕ್ಷಗಳವರೆಗೆ ನಾವೇನು ಮಾಡ್ಬೋದಪ್ಪ ಅಂತಾರೆ, ಸಾಲ ಸಹಾಯಧನವನ್ನು ಮಂಜೂರು ಮಾಡಿಸಿಕೊಳ್ಳಬಹುದು. ಹಾಗಾಗಿ 2023-24ನೇ ಸಾಲಿನಲ್ಲಿ ರೂಪಾಯಿ 300 ಲಕ್ಷಗಳ ಆರ್ಥಿಕ ಹಾಗೂ 490 ಭೌತಿಕ ಗುರಿಯನ್ನು ನಿಗದಿಪಡಿಸಿರುವುದನ್ನು ಸಹ ನಾವು ನೋಡ್ತೀವಿ. ಅದಷ್ಟೇ ಅಲ್ಲದೆ ಮಾರ್ಚ್ 2024 ಅಂತ್ಯಕ್ಕೆ 392 ಫಲಾನುಭವಿಗಳಿಗೆ 235 ಲಕ್ಷಗಳಿಗೆ ಆಡಳಿತಾತ್ಮಕ ಮಂಜೂರಾತಿ ನೀಡಿರುವುದನ್ನು ಸಹ ನಾವು ತಿಳ್ಕೊಳ್ಬೇಕಾಗತ್ತೆ. ಬ್ಯಾಂಕುಗಳಿಂದ ಮಂಜೂರಾತಿ ಪತ್ರ ಪಡೆದು ಸೌಲಭ್ಯವನ್ನು ಒದಗಿಸುವ ಪ್ರಕ್ರಿಯೆ ಚಾಲ್ತಿಯಲ್ಲಿರುವಂಥದ್ದು. ಎಸ್. ಕ್ವಶನ್ ನಂಬರ್ 103. ಪ್ರಸ್ತುತ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು ಯಾರು? ಹೌದಾ, ಏನಪ್ಪ ಇಷ್ಟು ಈಜಿ ಕೇಳಿದ್ರು ಅಂತೇಳಿ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಬರುವಂತಹ ಪ್ರಶ್ನೆ ಪತ್ರಿಕೆಯಲ್ಲಿ ನಮಗೆ ಇಲಾಖೆಯ ಮಿನಿಸ್ಟ್ರೇ ಗೊತ್ತಿರದೇ ಇರುವಂತಹ ಸಂದರ್ಭಗಳು ಸಹ ಉದ್ಭವ ಆಗ್ತವೆ. ಸೊ ಹಾಗಾಗಿ ಇರಲಿ ಅಂತ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಪ್ರಸ್ತುತ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು ಶಿವರಾಜ್ ತಂಗಡಗಿ ಅವರು ಹಿಂದುಳಿದ ವರ್ಗ ಕಲ್ಯಾಣ ಸಚಿವರ ಅಷ್ಟೇ ಅಲ್ಲದೆ ಜೊತೆಗೆ ಕನ್ನಡ ಹಾಗೂ ಸಂಸ್ಕೃತಿ ಇಲಾಖೆ ಸಚಿವರಾಗಿಯೂ ಸಹ ಹೆಚ್ಚುವರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ಪ್ರಿಯಾಂಕ್ ಖರ್ಗೆ ಅವರು ಮತ್ತು ಕೆ ವೆಂಕಟೇಶ್ ಅವರು ಪಶುಸಂಗೋಪನಾ ರೇಷ್ಮೆ ಸಚಿವರಾಗಿ ಮತ್ತು ಕೆ ರಾಜಣ್ಣನ್ ಅವರು ಸಹಕಾರಿ ಇಲಾಖೆ ಸಚಿವರಾಗಿಯೂ ಸಹ ಕಾರ್ಯವನ್ನು ನಿರ್ವಹಿಸ್ತಾ ಇರೋದನ್ನು ನೋಡ್ತೀವಿ. ಅದರ ಜೊತೆಗೆ ಪ್ರಸ್ತುತ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿ HC ಮಹದೇವಪ್ಪನವರು, ಅಲ್ಪಸಂಖ್ಯಾತ ಇಲಾಖೆಯ ಸಚಿವರಾಗಿ ಜಮೀರ್ ಅಹ್ಮದ್ ಖಾನ್ ಸರ್ ಅವರು ಸಹ ಇರುವುದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಎಸ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ 104. ಪ್ರಸ್ತುತ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗದವರಿಗೆ ಎಷ್ಟು ಮೀಸಲಾತಿ ಇದೆ? ಪ್ರಸ್ತುತ ಕರ್ನಾಟಕದಲ್ಲಿ ವಿದ್ಯಾರ್ಥಿಗಳೇ ನಮಗೆ ಈಗ ಸದ್ಯಕ್ಕೆ 32% ಮೀಸಲಾತಿ ಇರುವಂಥದ್ದು. ನೋಡಿ, 2 ಅಂಶಗಳನ್ನು ಕೊಟ್ಟಿದ್ದಾರೆ. 2023-24ನೇ ಸಾಲಿನಲ್ಲಿ ವಾರ್ಷಿಕ ಕ್ರಿಯಾ ಯೋಜನೆಯಲ್ಲಿ ಏನಿದೆ ಅಂತಂದ್ರೆ 28 ಇರುವಂಥದ್ದು. ಆದರೆ 2024-25ನೇ ವಾರ್ಷಿಕ ನಿರ್ವಹಣಾ ಮುಂಗಡ ಪತ್ರದಲ್ಲಿ 32 ಇರತಕ್ಕಂಥದ್ದು. ಸೊ ಹಾಗಾಗಿ ಪ್ರಸ್ತುತ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗದವರಿಗೆ 32ರಷ್ಟು ಶೇಕಡ ಮೀಸಲಾತಿ ಜಾರಿಯಲ್ಲಿರುವುದನ್ನು ನಾವು ನೋಡ್ತೇವೆ. ಎಸ್. ನೆಕ್ಸ್ಟ್ ಕ್ವಶನ್ ನಂಬರ್ 105. ಭೋಜನಾ ವೆಚ್ಚಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ? ಎಸ್. ಮುರಾರ್ಜಿ ವಸತಿ ಶಾಲೆಗಳು ಮತ್ತು ಕಾಲೇಜುಗಳಿಗೆ 1850,
ನಾನು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಇದರ ಕುರಿತು ಸಂಪೂರ್ಣವಾಗಿ ಹೇಳಿದ್ದೀನಿ. ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯಗಳಿಗೆ 1750, ಎಸ್ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳಿಗೆ 1850, ಆಶ್ರಮ ವಸತಿ ಶಾಲೆಗಳಿಗೆ 1350 ಇತ್ತು. ಇದಕ್ಕೂ ಸಹಿತ ಪ್ಲಸ್ 100 ಸೇರಿಸಿ ಏನು ಮಾಡಿದ್ದಾರೆ ಈಗ 1450. ಸೊ ಹಾಗಾಗಿ ಕೊಟ್ಟಿರುವಂಥ ಆಪ್ಷನ್ಗಳಲ್ಲಿ ಆಶ್ರಮ ಶಾಲೆಗೆ ಈಗ 1350 ಇಲ್ಲ, ಎಷ್ಟು 1450 ಇರ್ತಕ್ಕಂಥದ್ದು. ಮೊರಾರ್ಜಿ ವಸತಿ ಶಾಲೆಗಳು ಹಾಗೂ ಪೋಸ್ಟ್ ಮೆಟ್ರಿಕ್ ವಸತಿ ನಿಲಯಗಳಿಗೆ 1850 ಇರ್ತಕ್ಕಂಥದ್ದು. ಮೆಟ್ರಿಕ್ ಪೂರ್ವ ವಸತಿ ನಿಲಯಗಳಿಗೆ 1650 ಇತ್ತು, ಇದು 1750 ಇತ್ತು. ಎಸ್ ಇದು 1650 ಇತ್ತು, ಪ್ಲಸ್ ಇದು 1350 ಇರುವಂಥದ್ದಕ್ಕೆ ಪ್ಲಸ್ 100 ಸೇರಿಸಿ 1450 ಆಗಿದೆ. ಏನು ಮಾನ್ಯ ಸಿದ್ದರಾಮಯ್ಯನವರು ಬಜೆಟ್ನಲ್ಲಿ ಭೋಜನಾ ವೆಚ್ಚವನ್ನು 100 ರೂಪಾಯಿ ಹೆಚ್ಚಳ ಮಾಡಿದಿರೋ ತರುವಾಯವಾಗಿ ಇಲ್ಲಿ ಕೊಟ್ಟಿದ್ದು ನೋಡಿ. 2024-25ನೇ ಸಾಲಿನ ಆಯವ್ಯಯದಲ್ಲಿ ಏನು ಬಜೆಟ್ನಲ್ಲಿ ಮಂಡನೆಯಲ್ಲಿ ಘೋಷಿಸುವಂತೆ ಹಾಸ್ಟೆಲ್ ಮತ್ತು ವಸತಿ ಶಾಲೆಗಳಿಗೆ ಮತ್ತು ಆಶ್ರಮ ಶಾಲೆಗಳಿಗೆ 100 ರೂಪಾಯಿ ಭೋಜನಾ ವೆಚ್ಚದ ಹೆಚ್ಚಳವನ್ನು ಮಾಡಿರುವುದು ನಮ್ಮ ಗಮನಕ್ಕೆ ಬರಬೇಕು ಸ್ನೇಹಿತರೆ. ನೋಡಿ 5/6/2024 ಅಂದರೆ ಜೂನ್ 5ರಂದು ಹೊರಡಿಸಿದ ಕರ್ನಾಟಕ ಸರ್ಕಾರದ ನಡಾವಳಿಯಲ್ಲಿ ಪ್ರಕಟಗೊಂಡಿರ್ತಕ್ಕಂಥ ಭೋಜನಾ ವೆಚ್ಚದ ವಿವರ. ಪೂರ್ವ ಮೆಟ್ರಿಕ್ ಹಾಸ್ಟೆಲ್ನಲ್ಲಿ ಮೆಟ್ರಿಕ್ ಪೂರ್ವದಲ್ಲಿ ಏನಿತ್ತು 1650 ಇತ್ತು, ಈಗ 1750 ಆಗಿದೆ. ನೆಕ್ಸ್ಟ್ ಮೆಟ್ರಿಕ್ ನಂತರದ ವಸತಿ ನಿಲಯಗಳು ಹಾಗೂ ಮೊರಾರ್ಜಿ ವಸತಿ ಶಾಲೆಗಳಲ್ಲಿ 1750 ಇತ್ತು, ಇವಾಗ 1850 ಇದೆ. ನೆಕ್ಸ್ಟ್ ಕ್ರೈಸ್ ವಸತಿ ಶಾಲೆಗಳು ಅಂದ್ರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿಯೇ ಬರ್ತಕ್ಕಂಥ ಕ್ರೈಸ್ ವಸತಿ ಶಾಲೆಗಳು 174. ಈ ಕ್ರೈಸ್ ವಸತಿ ಶಾಲೆಗಳು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿಯೂ ಸಹ ಒಂದಿಷ್ಟು ನಡೀತವೆ. 174 ಬಿಟ್ಟರೆ 883ರಲ್ಲಿ ಉಳಿದಿರ್ತಕ್ಕಂಥ ಎಲ್ಲ ವಸತಿ ಶಾಲೆಗಳು ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿಯೂ ಸಹ ನಡೆಯುವುದನ್ನು ನಾವು ಕಾಣ್ತೇವೆ. ಸೊ ಆ ವಸತಿ ಶಾಲೆಗಳಿಗೆ ಸಂಬಂಧಪಟ್ಟಂತೆ 1750 ಇರತಕ್ಕಂಥ ಒಂದು ಭೋಜನಾ ವೆಚ್ಚಕ್ಕೆ 100 ಸೇರಿಸಿ 1850 ಆಗಿದೆ. ತದನಂತರದಲ್ಲಿ ಆಶ್ರಮ ಶಾಲೆಗಳಿಗೆ ಸಂಬಂಧಪಟ್ಟಂತೆ 1350 ಇರ್ತಕ್ಕಂಥದ್ದು 1450 ಆಗಿದೆ. ನೆಕ್ಸ್ಟ್ ಖಾಸಗಿ ಅನುದಾನಿತ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯಗಳ ಪ್ರಸ್ತುತ ಬೋಧನಾ ವೆಚ್ಚ 1150, ಖಾಸಗಿ ಅನುದಾನಿತ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳಿಗೆ 1250. ನೆಕ್ಸ್ಟ್ ಖಾಸಗಿ ಅನಾಥಾಲಯಗಳಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಇವತ್ತಿಗೂ ಸಹ ಪ್ರತಿ ತಿಂಗಳು ಪ್ರತಿ ಭೋಜನಾ ವೆಚ್ಚ 950 ಕೊಡ್ತಾ ಇರೋದನ್ನು ನಾವು ನೋಡ್ತೀವಿ. ಸೊ ಇದು ಇಷ್ಟು ನಿಮಗೆ ಗೊತ್ತಿರಬೇಕು. ಇದರ ಮೇಲೆ ಪ್ರಶ್ನೆ ಬಂದೇ ಬರ್ತದ, ಹಾಗಾಗಿ ನೀವು ಇದನ್ನು ನೋಟ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಳ್ಳಿ. ಎಸ್ ನೆಕ್ಸ್ಟ್ ಕ್ವಶನ್ ನಂಬರ್ 106, ಹೊಲಿಗೆ ತರಬೇತಿ ಯೋಜನೆ. ಹೊಲಿಗೆ ತರಬೇತಿ ಯೋಜನೆ ಕುರಿತು ಯಾವುದು ತಪ್ಪಾಗಿದೆ? ಎಸ್ ಈಗಾಗಲೇ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಹೊಲಿಗೆ ತರಬೇತಿ ಯೋಜನೆ ರದ್ದುಪಡಿಸಿದ್ರೂ ಸಹಿತ ದೇವರಾಜ ಅರಸು ನಿಗಮದ ವತಿಯಿಂದ ಚಾಲ್ತಿಯಲ್ಲಿದೆ. ಅದಕ್ಕೆ ಸಂಪೂರ್ಣವಾಗಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನು ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ. ಆದರೂ ಸಹಿತ ಅದಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ? ಹೊಲಿಗೆ ಯಂತ್ರ ಖರೀದಿಗೆ ನಿಗಮದ ವತಿಯಿಂದ 18,000 ರೂಪಾಯಿಯನ್ನು ನೀಡಲಾಗುವುದು. ಪ್ರತಿ ಹೊಲಿಗೆ ಕೇಂದ್ರಗಳಲ್ಲಿ 20 ಮಹಿಳೆಯರಿಗೆ ತರಬೇತಿಯನ್ನು ನೀಡಲಾಗುವುದು. ಒಟ್ಟು ಕರ್ನಾಟಕದಲ್ಲಿ 48 ತರಬೇತಿ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ. ಹೊಲಿಗೆ ತರಬೇತಿ ಯೋಜನೆಯನ್ನು ಪಡಿಲಿಕ್ಕೆ ಏನಪ್ಪ ಅಂತಾರೆ ಕನಿಷ್ಠ 7ನೇ ತರಗತಿ ಏನು ಮಾಡಬೇಕು, ಉತ್ತೀರ್ಣರಾಗಿರಬೇಕು ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಗಳಲ್ಲಿ ಆಪ್ಷನ್ ಬಿ ಸರಿಯಾಗಿದೆ, ಆಪ್ಷನ್ ಸಿ ಸರಿಯಾಗಿದೆ, ಆಪ್ಷನ್ ಡಿ ಸರಿಯಾಗಿದೆ. ಏನಪ್ಪ ಅಂತಾರೆ ಹೊಲಿಗೆ ತರಬೇತಿ ಯೋಜನೆ ಮುಕ್ತಾಯದ ತದನಂತರದಲ್ಲಿ ಅವರು ನಡೆಸುವಂಥ ಪರೀಕ್ಷೆಯನ್ನು ಪಾಸ್ ಆಗಬೇಕು. ಪರೀಕ್ಷೆ ಪಾಸ್ ಆಗದೇ ಇದ್ದರೆ 2 ವರ್ಷಗಳ ಕಾಲ ಅವಕಾಶದಲ್ಲಿ ಇನ್ನೊಂದು ಪರೀಕ್ಷೆಯನ್ನು ಕೊಡ್ತಾರೆ. ಆ ಪರೀಕ್ಷೆಯಲ್ಲಿ ಪಾಸ್ ಆದರೆ ತದನಂತರದಲ್ಲಿ ಅವರಿಗೆ ಹೊಲಿಗೆ ಯಂತ್ರವನ್ನು ಖರೀದಿ ಮಾಡಲಿಕ್ಕೆ 15,000 ರೂಪಾಯಿಯ ಸಹಾಯಧನವನ್ನು ನೀಡ್ತಾರೆ ಹೊಲಿಗೆ ಯಂತ್ರ ಖರೀದಿಗೆ. ಹಾಗಾಗಿ ಕೊಟ್ಟಿರುವಂಥ ಆಪ್ಷನ್ಗಳಲ್ಲಿ ಎ ತಪ್ಪಾದ ಉತ್ತರ. ಹೊಲಿಗೆ ಯಂತ್ರ ಖರೀದಿಗೆ ನಿಗಮದ ವತಿಯಿಂದ 15,000 ರೂಪಾಯಿ ಇರುವಂಥದ್ದು. ಎಸ್ ಕೊಟ್ಟಿದ್ದಾರೆ ನೋಡ್ರಿ, ಹೊಲಿಗೆ ಯಂತ್ರ ಖರೀದಿಗೆ ದೇವರಾಜ ಅರಸು ನಿಗಮದ ವತಿಯಿಂದ ತರಬೇತಿ ನಂತರ 15,000 ನೀಡ್ತಾರೆ. ಈಗಾಗಲೇ ಹಿಂದುಳಿದ ಕಲ್ಯಾಣದಿಂದ ಈ ಯೋಜನೆ ರದ್ದುಗೊಂಡಿದೆ. ಆದರೆ ದೇವರಾಜ್ ಅರಸು ನಿಗಮದ ವತಿಯಿಂದ ಚಾಲ್ತಿಯಲ್ಲಿರುವಂಥದ್ದು. ಎಸ್ ಹೊಲಿಗೆ ಯಂತ್ರ ವಿತರಣೆ ಯೋಜನೆ ದೇವರಾಜ ಅರಸು ಹಿಂದುಳಿದ ವರ್ಗಗಳ ವತಿಯಿಂದ ನಿಗಮದಿಂದ ಬಡ ಹೆಣ್ಣು ಮಕ್ಕಳಿಗೆ ಈ ಯೋಜನೆ ಇರುವಂಥದ್ದು. ಕುಟುಂಬದ ಅಭ್ಯರ್ಥಿಗಳಿಗೆ ಹೊಲಿಗೆ ಯಂತ್ರವನ್ನು ವಿತರಿಸುವ ಯೋಜನೆಯನ್ನು
ಅನುಷ್ಠಾನಗೊಳಿಸಲಿದ್ದು ಈ ಸೌಲಭ್ಯ ಪಡೆಯಲು ಹಿಂದುಳಿದ ವರ್ಗಗಳ ಪ್ರವರ್ಗ 1, 2A, 3A ಮತ್ತು 3Bಗೆ ಸೇರಿದವರಾಗಿರಬೇಕು. 2Aದಲ್ಲಿ ಬರ್ತಕ್ಕಂಥ ಹಿಂದುಳಿದ ವರ್ಗದ ಸಮುದಾಯದಲ್ಲಿ ಬರ್ತಕ್ಕಂಥ ಎಲ್ಲ ಬಡ ಹೆಣ್ಣು ಮಕ್ಕಳಿಗೂ ಸಹಿತ ಈ ಯೋಜನೆ ಅಲ್ಲಿ ಒಂದಿಷ್ಟು ಕಮ್ಯುನಿಟಿಗಳನ್ನು ಕೊಟ್ಟಿದ್ದಾರೆ. ವಿಶ್ವಕರ್ಮ, ಉಪ್ಪಾರ, ಅಂಬಿಗ, ಸವಿತಾ, ಮಡಿವಾಳ, ಅಲೆಮಾರಿ, ಅಲೆಮಾರಿ ಏನು ಹಿಂದುಳಿದ ವರ್ಗಗಳ ಹಿಂದುಳಿದ ವರ್ಗಗಳ ಸಮುದಾಯದಲ್ಲಿ ಬರ್ತಕ್ಕಂಥ ಮಹಿಳೆಯರು ಬರ್ತಾರೆ ನೋಡು, ಬಡ ಹೆಣ್ಣು ಮಕ್ಕಳು ಈ ಯೋಜನೆಯ ಲಾಭವನ್ನು ಪಡೆಯುವಂಥದ್ದು. ಕುಟುಂಬದ ವಾರ್ಷಿಕ ವರಮಾನ ಗ್ರಾಮಾಂತರ ಪ್ರದೇಶದವರಿಗೆ 98,000, ನಗರ ಪ್ರದೇಶದವರಿಗೆ 1,20,000 ಮಿತಿಯೊಳಗಿರಬೇಕು. ಈ ಯೋಜನೆಗೆ 18 ರಿಂದ 55 ವರ್ಷದೊಳಗಿನ ವಯೋಮಿತಿದವರು ಹೊಂದಿರಬೇಕು. ಅಂಗವಿಕಲ ಮಕ್ಕಳಿಗೆ ವಿಶೇಷವಾಗಿ ಇದರಲ್ಲಿ 5% ಮೀಸಲಾತಿ ಇರುವುದನ್ನು ಸಹ ನಾವು ಕಾಣ್ತೇವೆ. ಸೊ ಹಾಗಾಗಿ ಹೊಲಿಗೆ ಯಂತ್ರದ ಯೋಜನೆಯ ಕುರಿತು ನಿಮಗೆಲ್ಲರಿಗೂ ಏನಪ್ಪಾ ಅಂತಾರ ಮಾಹಿತಿ ಅಂತಕ್ಕಂಥದ್ದು ಇರಬೇಕು. ನೆಕ್ಸ್ಟ್ ಅದು ಅಷ್ಟೇ ಅಲ್ಲದೆ ವಿಧವೆಯರಿಗೆ, ಪರಿತ್ಯಕ್ತ ಮಹಿಳೆಯರಿಗೆ, HIV ಪೀಡಿತರಿಗೆ, 35 ವರ್ಷ ವಯೋಮಿತಿ ಮೀರತಕ್ಕಂಥ ಅವಿವಾಹಿತ ಮಹಿಳೆಯರಿಗೆ 2% ಮೀಸಲಿರಿಸುವುದು ಇದರಲ್ಲಿ ಕಡ್ಡಾಯವಾಗಿದೆ. ಅದಷ್ಟೇ ಅಲ್ಲದೆ ಪ್ರವರ್ಗ 1, 2A ಗಳಿಗೆ 85% ಹಾಗೂ ಪ್ರವರ್ಗ 3A, 3Bಗಳಿಗೆ 3% ಅನುಪಾತದಲ್ಲಿ ಈ ಒಂದು ಯೋಜನೆಗೆ ಏನು ಮಾಡಬೇಕು, ಆಯ್ಕೆಯನ್ನು ಮಾಡಬೇಕು. ನಿಗಮದಿಂದ ಗರಿಷ್ಠ 15,000 ಮೌಲ್ಯದ ಮಿತಿಯಲ್ಲಿ ಹೊಲಿಗೆ ಯಂತ್ರವನ್ನು ಖರೀದಿಸಿ ಉಚಿತವಾಗಿ ವಿತರಿಸುವಂಥದ್ದು ನಮಗೀಗಾಗಲೇ ತಿಳಿದಿರುವಂಥದ್ದು. ಈ ಯೋಜನೆಗೆ ಆಯ್ಕೆ ಸಮಿತಿ ಅಧ್ಯಕ್ಷರು ಯಾರಾಗಿರ್ತಾರ, ಈ ಯೋಜನಾ ಸಮಿತಿ ಅಧ್ಯಕ್ಷರು ಯಾರಾಗಿರ್ತಾರಪ್ಪ ಅಂತಾರ ಸಂಬಂಧಿಸಿದ ಆಯಾ ಕ್ಷೇತ್ರದ ಶಾಸಕರು ಆಗಿರುತ್ತಾರೆ. ಈ ಯೋಜನೆಯ ಸದಸ್ಯ ಕಾರ್ಯದರ್ಶಿಗಳು ಯಾರಾಗಿರ್ತಾರೆ ಅಂದ್ರೆ ಜಿಲ್ಲಾ ವ್ಯವಸ್ಥಾಪಕರು, DM ಅವರು ಇರ್ತಾರಲ್ಲ, ಜಿಲ್ಲಾ ವ್ಯವಸ್ಥಾಪಕರು ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಕಾರ್ಯದರ್ಶಿಗಳಾಗಿ ಏನು ಮಾಡ್ತಾರಪ್ಪ ಅಂತಾರ ಕಾರ್ಯವನ್ನು ನಿರ್ವಹಿಸ್ತಾರೆ, ಜಿಲ್ಲಾ ವ್ಯವಸ್ಥಾಪಕರು. ನೆಕ್ಸ್ಟ್ 2023-24 ಸಾಲಿನ ರೂಪಾಯಿ 1,000 ಲಕ್ಷಗಳ ಆರ್ಥಿಕ ಹಾಗೂ 8,125 ಭೌತಿಕ ಗುರಿಯನ್ನು ನಿಗದಿಪಡಿಸಿರುವುದು. ಅಷ್ಟೇ ಅಲ್ಲದೆ ಮಾರ್ಚ್ 2024 ಅಂತ್ಯಕ್ಕೆ 5,864 ಫಲಾನುಭವಿಗಳಿಗೆ 638.82 ಲಕ್ಷಗಳಿಗೆ ಆಡಳಿತಾತ್ಮಕ ಮಂಜೂರಾತಿಯನ್ನು ಸಹ ನೀಡಿರುವುದನ್ನು ನಾವು ಕಾಣ್ತೇವೆ. ನೆಕ್ಸ್ಟ್ ಕ್ವಶನ್ ನಂಬರ್ 7, ಕೇಂದ್ರ ಪ್ರಾಯೋಜಿತ PM ಯಶಸ್ವಿ ಯೋಜನೆ ಮಾರ್ಗಸೂಚಿಯಂತೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಎಷ್ಟು? ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ಇದನ್ನು ಹೇಳಿದ್ದೆ ಅನಿಸುತ್ತೆ. PM ಯಶಸ್ವಿ ಯೋಜನೆ ಅಡಿಯಲ್ಲಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಎಷ್ಟಪ್ಪ ಅಂತಾರೆ, ಮೆಟ್ರಿಕ್ ಪೂರ್ವ ಅಂತಂದಾಗ 1 ರಿಂದ 10ನೇ ತರಗತಿ ಬರ್ತಾರೆ. ಸೊ ಅದರಲ್ಲಿ 8 ರಿಂದ 10, 5,000, 9 ರಿಂದ 9 ಮತ್ತು 10, 4,000, 6 ರಿಂದ 10, 4,000, 1 ರಿಂದ 10, 5,000 ಅಂತ ಕೊಟ್ಟಿದ್ದಾರೆ. ಇದರಲ್ಲಿ 9 ಮತ್ತು 10ನೇ ತರಗತಿಗಳಿಗೆ ಎಷ್ಟು 4,000 ಕೊಡ್ತಕ್ಕಂಥದ್ದು ಅನ್ನೋದನ್ನು PM ಯಶಸ್ವಿ ಮಾರ್ಗಸೂಚಿಯ ಪ್ರಕಾರ ಅಂತ ಈ ಹಿಂದಿನ ಕ್ಲಾಸ್ನಲ್ಲಿ ನಾನು ಹೇಳಿದ್ದೀನಿ. ಈ ಯೋಜನೆಯಡಿ 2.50 ಲಕ್ಷ ವಾರ್ಷಿಕ ಆದಾಯವನ್ನು ಮಿತಿಗೊಳಪಡಿಸಿರ್ತಕ್ಕಂಥ ಅರ್ಹತಾ ಅಭ್ಯರ್ಥಿಗಳು ಏನು ಮಾಡ್ಬೇಕಂತಂದ್ರೆ ಅರ್ಹತಾ ವಿದ್ಯಾರ್ಥಿಗಳು ಇದರ ಒಂದು ವೇತನವನ್ನು ಪಡೆದುಕೊಳ್ಬೇಕು. ಕೇಂದ್ರ ಹಾಗೂ ರಾಜ್ಯದ ಪಾಲಿನ ಈ ಅಂಶ ನಾವು ಬೇಕಾಗಿತ್ತು. ಈ ಹಿಂದಿನ ವಿಡಿಯೋದೊಳಗೆ ನಾವು ಸಂಪೂರ್ಣ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿವರಣೆಯನ್ನು ನೋಡಿದ್ವಿ. ನೋಡ್ರಿ, ಕೇಂದ್ರ ಹಾಗೂ ರಾಜ್ಯದ ಪಾಲಿನ ಹಣ 50-50 ಆಗಿದೆ. PM ಯಶಸ್ವಿ ಮಾರ್ಗಸೂಚಿ ಅನುಸಾರ 50% ಕೇಂದ್ರ, 50% ರಾಜ್ಯ. ರಾಜ್ಯ ಸರ್ಕಾರವು ಬದ್ಧತಾ ವೆಚ್ಚವನ್ನು ಭರಿಸಬೇಕಾಗುತ್ತದೆ. 2023-24 ಸಾಲಿನ ಆಯವ್ಯಯದಲ್ಲಿ ಈ ಕಾರ್ಯಕ್ರಮಕ್ಕೆ 10,500 ಲಕ್ಷಗಳನ್ನು ಒದಗಿಸಿರುವುದನ್ನು ನಾವು ಕಾಣ್ತೇವೆ. ನೆಕ್ಸ್ಟ್ ಕ್ವಶನ್ ನಂಬರ್ 108, ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಪಡೆಯಲು ಎಷ್ಟು ಮಿತಿ ಇರಬೇಕು? ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನವನ್ನು ಪಡೆಯಲಿಕ್ಕೆ ವಾರ್ಷಿಕ ಆದಾಯ ಮಿತಿ 1 ಲಕ್ಷ, ವಾರ್ಷಿಕ ಆದಾಯ ಮಿತಿ 2.50 ಲಕ್ಷ, ವಾರ್ಷಿಕ ಆದಾಯ ಮಿತಿ 44,500, ವಾರ್ಷಿಕ ಆದಾಯ ಮಿತಿ 2 ಲಕ್ಷ. ವಾರ್ಷಿಕ ಆದಾಯ ಮಿತಿ 44,500 ಈ ಮೊದಲು ಇರತಕ್ಕಂಥದ್ದು. ಇದು ಪ್ರಸ್ತುತ ಇವಾಗ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಪಡೀಲಿಕ್ಕೆ 2.50 ಲಕ್ಷ ಅನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ. ಸೊ ಹಾಗಾಗಿ ಇದನ್ನು ನೀವು ನೋಟ್ ಮಾಡ್ಕೊಳ್ಬೇಕು ವಿದ್ಯಾರ್ಥಿಗಳೇ. ತಾಲೂಕು ಕೇಂದ್ರದಲ್ಲಿ ದೇವರಾಜ ಅರಸು ಭವನ ನಿರ್ಮಿಸಲು ಎಷ್ಟು ಹಣ ಬಿಡುಗಡೆ ಮಾಡುತ್ತಾರೆ? ನೋಡಿ, ಕೇಳುವಂತಹ ಪ್ರಶ್ನೆ, ಒಂದು ತಾಲೂಕು ಕೇಂದ್ರದಲ್ಲಿ ದೇವರಾಜ ಅರಸು ಭವನವನ್ನು ನಿರ್ಮಾಣ ಮಾಡಲಿಕ್ಕೆ 2,50,000, 1,05,00,000 ರೂಪಾಯಿ ಅಂತ ಕೊಟ್ಟಿದ್ದಾರೆ.
1 ಕೋಟಿ ರೂಪಾಯಿಯಂತೆ ಪ್ರತಿ ತಾಲೂಕಿನಲ್ಲಿ ದೇವರಾಜ ಅರಸು ಭವನ ನಿರ್ಮಾಣ ಮಾಡಲಿಕ್ಕೆ ಹಣ ಮಂಜೂರಾತಿ ಮಾಡುವುದು ನಮಗೆ ತಿಳಿದಿರಬೇಕು. ನೋಡಿ, 176 ತಾಲೂಕು ಕಚೇರಿಗಳನ್ನು ಸ್ಥಾಪಿಸಲಾಗಿದೆ. ಹೌದಾ? ತಾಲೂಕು ಕಚೇರಿಗಳಿಗೆ ದೇವರಾಜ ಅರಸು ಭವನ ನಿರ್ಮಾಣ ತಾಲೂಕು ಮಟ್ಟದಲ್ಲಿ ಕೈಗೊಳ್ಳಲಾಗುತ್ತಿದೆ. 2023-24ನೇ ಸಾಲಿನಲ್ಲಿ ರೂಪಾಯಿ 400 ಲಕ್ಷಗಳ ಅನುದಾನವನ್ನು ಸದರಿ ಉದ್ದೇಶಕ್ಕೆ ಒದಗಿಸಿದ್ದು, ನಿವೇಶನ ಲಭ್ಯ ಇರುವಂತಹ 20 ತಾಲೂಕುಗಳಲ್ಲಿ ಈಗಾಗಲೇ ಭವನ ನಿರ್ಮಾಣಕ್ಕಾಗಿ ಅನುದಾನ ಬಿಡುಗಡೆ ಮಾಡಲಾಗಿದೆ. ಇನ್ನು ಮಾರ್ಚ್ 2024ರ ಅಂತ್ಯಕ್ಕೆ ಬಿಡುಗಡೆಯಾಗಿರುವಂತಹ 400 ಲಕ್ಷ ಪೈಕಿ 400 ಲಕ್ಷಗಳ ಅನುದಾನವನ್ನು ವಿನಿಯೋಗಿಸಲಾಗಿದೆ. ಈಗಾಗಲೇ ಅರ್ಧದಷ್ಟು ಕಾರ್ಯಗಳು ಮುಗಿದಿವೆ, ಇನ್ನೂ ಅರ್ಧದಷ್ಟು ದೇವರಾಜ ಅರಸು ಭವನದ ಕಾರ್ಯ ಅಂತಕ್ಕಂಥದ್ದು ಚಾಲ್ತಿ ಇರುವುದನ್ನು ಕಾಣ್ತೀವಿ. ಎಸ್, ಕ್ವಶನ್ ನಂಬರ್ 110, ಅಲೆಮಾರಿ ಮತ್ತು ಅರೆ ಅಲೆಮಾರಿ ಆಶ್ರಮ ಶಾಲೆಗೆ ಸಂಬಂಧಿಸಿದಂತೆ ಯಾವುದು ತಪ್ಪಾಗಿದೆ? ಮೊದಲನೇ ವಿಡಿಯೋದಿಂದ ಒಂದು ಹೇಳ್ತಾನೆ ಬಂದಿದ್ದೀನಿ. ಎಸ್, ಆಪ್ಷನ್ 1ನೇ ತರಗತಿ 1ರಿಂದ 4ನೇ ತರಗತಿಗೆ ಬೋಧನೆ 4 ಆಶ್ರಮ ಶಾಲೆಗಳು ಕಾರ್ಯನಿರ್ವಹಿಸುತ್ತವೆ. ಕೊಪ್ಪಳ, ಕಲಬುರಗಿ, ಚಿಕ್ಕಮಗಳೂರು, ಬೆಳಗಾವಿ. ಎಸ್, ಬಾಲಕರಿಗೆ 4, ಬಾಲಕರಿಗಾಗಿಯೇ 4 ಆಶ್ರಮ ಶಾಲೆಗಳು ಕಾರ್ಯನಿರ್ವಹಿಸುತ್ತವೆ. ಹಾಗಾಗಿ ಇದರಲ್ಲಿ ತಪ್ಪಾಗಿರುವಂಥದ್ದು ಯಾವುದು ಅಂತಂದರೆ, ಆತ್ಮೀಯ ಸ್ನೇಹಿತರೆ, ಅಲೆಮಾರಿ ಹಾಗೂ ಅರೆ ಅಲೆಮಾರಿ ಆಶ್ರಮ ಶಾಲೆಯಲ್ಲಿ 1ರಿಂದ 5ನೇ ತರಗತಿ ವಿದ್ಯಾರ್ಥಿಗಳಿಗೆ, ಎಸ್, 1ರಿಂದ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಏನು ಮಾಡ್ತಾರಪ್ಪ ಅಂತಾರ, ಬೋಧನೆಯನ್ನು ಮಾಡ್ತಾರ. ಆದರೆ ಉಳಿದ ಆಶ್ರಮ ಶಾಲೆಗಳಲ್ಲಿ 1ರಿಂದ 4ನೇ ತರಗತಿವರೆಗೆ ಬೋಧನೆಯನ್ನು ಮಾಡ್ತಾರ. ಸೊ ಹಾಗಾಗಿ ಇದು ಅಲೆಮಾರಿ ಹಾಗೂ ಅಲೆ ಅಲೆಮಾರಿಗಳಲ್ಲಿ ಬರುವುದಿಲ್ಲ, ಇದು ಬರೀ ಆಶ್ರಮ ಶಾಲೆಗಳಲ್ಲಿ ಬರುತ್ತಾ. ಹಾಗಾಗಿ 1ರಿಂದ 5 ಅಲೆಮಾರಿ ಅರೆ ಅಲೆಮಾರಿ ಆಶ್ರಮ ಶಾಲೆ, ಬರೀ 1ರಿಂದ 4 ಬರೀ ಆಶ್ರಮ ಶಾಲೆಗಳಲ್ಲಿ. ಇನ್ನು 4 ಆಶ್ರಮ ಶಾಲೆಗಳು ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸ್ತಾವಂತ ಈಗಾಗಲೇ ಹೇಳಿದ್ದೆ. ಕೊಪ್ಪಳ, ತಾವರಗೇರಿ, ಕಲಬುರಗಿಯಲ್ಲಿ, ಚಿಕ್ಕಮಗಳೂರಿನ ಬೀರೂರಿನಲ್ಲಿ, ಬೆಳಗಾವಿಯ ಗೋಕಾಕ್ನಲ್ಲಿ. ಇದು ಬಾಲಕರಿಗಾಗಿಯೇ ಇರುವಂತಹ 4 ಆಶ್ರಮ ಶಾಲೆಗಳು ನಮಗೆಲ್ಲ ಗೊತ್ತಿರಬೇಕು. ನೋಡಿ, ಕುಟುಂಬಕ್ಕೆ ಸೇರಿದ ಮಕ್ಕಳ ಪ್ರಾಥಮಿಕ ಶಿಕ್ಷಣ ನೆರವು ಮತ್ತು ಉತ್ತೇಜನ ನೀಡುವ ದೃಷ್ಟಿಯಿಂದ 125 ಸಂಖ್ಯಾಬಲದ 4 ಆಶ್ರಮ ಶಾಲೆಗಳಿವೆ. ಈಗಲೇ ಹೇಳಿದ್ದೀನಿ, ಪ್ರತಿ ಒಂದು ಆಶ್ರಮ ಶಾಲೆಯಲ್ಲಿ 125 ಸಂಖ್ಯಾಬಲದ ಆಶ್ರಮ ಶಾಲೆಗಳಿವೆ. ಈ ಶಾಲೆಗಳು ಕೊಪ್ಪಳ, ಕಲಬುರಗಿ, ಚಿಕ್ಕಮಗಳೂರು, ಬೆಳಗಾವಿ ಜಿಲ್ಲೆಗಳಲ್ಲಿ ಪ್ರಾರಂಭಿಸಿದ್ದಾರೆ. ಈ ಆಶ್ರಮ ಶಾಲೆಗಳಲ್ಲಿ 1ರಿಂದ 5ನೇ ತರಗತಿಯವರೆಗೆ ಊಟ ಮತ್ತು ವಸತಿ ಸೌಲಭ್ಯವನ್ನು ಕಲ್ಪಿಸಿ ಹತ್ತಿರದ ಸರ್ಕಾರಿ ಶಾಲೆ ಇಲ್ಲದೆ ಇದ್ದಲ್ಲಿ ಶೈಕ್ಷಣಿಕ ಸೌಲಭ್ಯವನ್ನು ಕೂಡ ಒದಗಿಸುವಂಥ ಕೆಲಸವನ್ನು ಈ ಒಂದು ಆಶ್ರಮ ಶಾಲೆಗಳಲ್ಲಿ ಮಾಡಲಾಗುತ್ತದೆ. ಎಸ್, ಈ ಒಂದು ಆಶ್ರಮ ಶಾಲೆಗೆ ವಿದ್ಯಾರ್ಥಿಗಳಿಗೆ ಅರ್ಹತೆಗಳೇನಿರಬೇಕು ನೋಡಿ. ಅಲೆಮಾರಿ ಹಾಗೂ ಅರೆ ಅಲೆಮಾರಿ ಪಂಗಡಕ್ಕೆ ಸೇರಿರಬೇಕು. ಅದಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ಆ ಪಟ್ಟಿಯ ಪ್ರವರ್ಗ 1ರ ಅಡಿಯಲ್ಲಿ ಸೇರಿಸಲ್ಪಟ್ಟಿರಬೇಕು. ದಿನಾಂಕ 1/2/1966 ಆದೇಶದಲ್ಲಿ ಅಲೆಮಾರಿ ಹಾಗೂ ಅರೆ ಅಲೆಮಾರಿ ಪಂಗಡಗಳೆಂದು ಗುರುತಿಸಲ್ಪಟ್ಟಿರಬೇಕು. ಎಸ್, 1ನೇ ತರಗತಿಗೆ ಪ್ರವೇಶ ಪಡೆಯುವ ಮಕ್ಕಳ ವಯಸ್ಸು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಪ್ರಾಥಮಿಕ ಶಾಲೆ ಪ್ರವೇಶಕ್ಕೆ ನಿಗದಿಪಡಿಸಿರುವ ಕನಿಷ್ಠ ವಯೋಮಿತಿಯನ್ನು ಉಳ್ಳವರಾಗಿರತಕ್ಕದ್ದು. ಎಸ್, ಈ ಆಶ್ರಮ ಶಾಲೆಗಳಲ್ಲಿ 75% ಭಾಗ ಅಲೆಮಾರಿ ಹಾಗೂ ಅರೆ ಅಲೆಮಾರಿ, ಇನ್ನುಳಿದ 25% ಭಾಗ ಏನಪ್ಪ ಅಂತಾರ, ಉಳಿದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಇತರೆ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂತಾರ ಅವಕಾಶವನ್ನು ನೀಡುವಂಥದ್ದನ್ನು ನಾವು ಕಾಣ್ತೇವೆ. ಎಸ್, ಇಲ್ಲಿ ಏನು ಸೌಲಭ್ಯಗಳು? ಸರ್ಕಾರವು ಕಾಲಕಾಲಕ್ಕೆ ನಿಗದಿಪಡಿಸುವ ದರದಲ್ಲಿ ಆಹಾರವನ್ನು, ಸಮವಸ್ತ್ರವನ್ನು, ಕ್ಷೌರ ವೆಚ್ಚವನ್ನು, ಲೇಖನ ಸಾಮಗ್ರಿಗಳನ್ನು, ಹೌದಾ, ಶುಚಿ ಸಂಭ್ರಮ ಕಿಟ್ಗಳನ್ನು ಕೊಡ್ತಾರೆ. ಪ್ರತಿ 3 ವರ್ಷಕ್ಕೊಮ್ಮೆ ಹಾಸಿಗೆ ಹೊದಿಕೆ, ಇದನ್ನು ಕೇಳಬಹುದು. ಪ್ರತಿ 3 ವರ್ಷಕ್ಕೊಮ್ಮೆ, ಮೊದಲನೇ ವಿಡಿಯೋದಲ್ಲೇ ನಾನು ಇದರ ಕುರಿತು ಸಂಪೂರ್ಣವಾಗಿ ಹೇಳಿದ್ದೀನಿ. ಪ್ರತಿ 3 ವರ್ಷಕ್ಕೊಮ್ಮೆ ಹಾಸಿಗೆ ಹೊದಿಕೆ ಸರಬರಾಜು ಮಾಡ್ತಾರೆ. ಕ್ಷೌರ ವೆಚ್ಚವನ್ನು ಏನಪ್ಪ ಅಂತಾರ 60 ರೂಪಾಯಿ ಪ್ರತಿ 2 ತಿಂಗಳಿಗೊಮ್ಮೆ ಕೊಡ್ತಾರೆ. ನೆಕ್ಸ್ಟ್ ದಿನಪತ್ರಿಕೆ ಪೂರೈಕೆ, ವೈದ್ಯಕೀಯ ಸೌಲಭ್ಯ, ಇಡೀ ಒಂದು ವರ್ಷದಲ್ಲಿ 5,000 ರೂಪಾಯಿ ಏನಪ್ಪ ಅಂತಂದರೆ ವೈದ್ಯಕೀಯ ಸೌಲಭ್ಯ ಕೊಡುವುದನ್ನು ಸಹ ನಾವು ಕಾಣ್ತೀವಿ. ಸಮವಸ್ತ್ರಕ್ಕೆ ಪ್ರತಿ 2 ಜೊತೆಗೆ 1,000 ರೂಪಾಯಿಯನ್ನು ಸಹ ಕೊಡುವುದು ನಮಗೆ ಗೊತ್ತಿರಬೇಕು. ಹೌದಾ? ನೆಕ್ಸ್ಟ್ ಇವರ ಸಂಪೂರ್ಣವಾಗಿರ್ತಕ್ಕಂತಹ ವೆಚ್ಚ, ಈ ಸಂಪೂರ್ಣವಾಗಿರ್ತಕ್ಕಂಥ ವೆಚ್ಚವನ್ನು ನಾವು ಈ ಒಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದಲೇ ಭರಿಸುವುದನ್ನು ನಾವು ನೋಡ್ತೇವೆ. ಎಸ್, ನೆಕ್ಸ್ಟ್, ಕೆಳಗಿನ ಯಾವ ಯೋಜನೆ ಅಡಿ ನಿರುದ್ಯೋಗ ಯುವಕ ಯುವತಿಯರಿಗೆ ಉದ್ಯೋಗ ಮೇಳಗಳಿವೆ? ಎಸ್, ಉದ್ಯೋಗ ಮೇಳಗಳು ಈ ಕೆಳಗಿನವುಗಳ ಯಾವುಗಳ ಆಧಾರದ ಮೇಲೆ
ಯಾವ ಯೋಜನೆಯ ಅಡಿಯಲ್ಲಿ ನಿರುದ್ಯೋಗಿಗಳಿಗೆ ಯುವಕ ಯುವತಿಯರಿಗೆ ಉದ್ಯೋಗ ಮೇಳಗಳಿವೆ ಅಂತ ಕೇಳಿದರೆ ಯುವಜನ ಸಬಲೀಕರಣ ಇಲಾಖೆ ಉದ್ಯೋಗ ವಿನಿಮಯ ಮೂಲಕ ಸ್ವತಂತ್ರ ಅಮೃತ ಮಹೋತ್ಸವ ಮುನ್ನಡೆ ಯೋಜನೆ ಅರಿವು ಯೋಜನೆಯಡಿ. ಎಸ್, ಇಲ್ಲಿ ನಮಗೆ ಗೊತ್ತಿರಬೇಕು ಈ ಕೆಳಗಿನ ಯಾವ ಯೋಜನೆ ಅಂತ ಕೇಳಿದರೆ ಯಾವುದು ಉದ್ಯೋಗ ಮೇಳಗಳನ್ನು ನಡೆಸ್ತಕ್ಕಂಥದ್ದು. ನಿರುದ್ಯೋಗ ಯುವಕ ಮತ್ತು ಯುವತಿಯರಿಗೆ ಸ್ವತಂತ್ರ ಅಮೃತ ಮಹೋತ್ಸವದ ಮುನ್ನಡೆ ಯೋಜನೆಯ ಅನುಸಾರವಾಗಿ ಯುವಕ ಯುವತಿಯರಿಗೆ ಉದ್ಯೋಗ ಮೇಳಗಳು ನಡೆಯುತ್ತಿರುವುದನ್ನು ನಾವು ಕಾಣ್ತೇವೆ. ಎಸ್, ನೆಕ್ಸ್ಟ್ ಮುಂದಿನ ಪ್ರಶ್ನೆ 112. ಪ್ರಸ್ತುತ ಕರ್ನಾಟಕದಲ್ಲಿ ಎಷ್ಟು ಖಾಸಗಿ ಅನುದಾನಿತ ಅನಾಥಾಲಯಗಳಿವೆ ಅಂತ ಕೊಟ್ಟಿದ್ದಾರೆ. 51, 54, 50, 52. ಒಟ್ಟು ಪ್ರಸ್ತುತ ಕರ್ನಾಟಕದಲ್ಲಿ 54 ಖಾಸಗಿ ಅನುದಾನಿತ ಅನಾಥಾಲಯಗಳು ಕಾರ್ಯನಿರ್ವಹಿಸುವುದನ್ನು ನಾವು ಕಾಣ್ತೇವೆ. ಎಸ್, ನೆಕ್ಸ್ಟ್ ಸ್ವಾವಲಂಬಿ ಸಾರಥಿ ಯೋಜನೆಯಡಿ ಗರಿಷ್ಠ ಎಷ್ಟು ರೂಪಾಯಿಗಳಿಗೆ ಸಹಾಯಧನವನ್ನು ನೀಡಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಒಟ್ಟು ಘಟಕ ವೆಚ್ಚದ 60% ಅಥವಾ 4 ಲಕ್ಷ, ಒಟ್ಟು ಘಟಕದ 40% ಅಥವಾ 3 ಲಕ್ಷ, ಒಟ್ಟು ಘಟಕ ವೆಚ್ಚದ 50% 2 ಲಕ್ಷ, ಒಟ್ಟು ಘಟಕ ವೆಚ್ಚದ 50% ಅಥವಾ 3 ಲಕ್ಷ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಸಾರಥಿ ಸ್ವಾವಲಂಬಿ ಯೋಜನೆಯಡಿ ಗರಿಷ್ಠ ಒಟ್ಟು ಘಟಕ ವೆಚ್ಚದ 50% ಅಥವಾ 3 ಲಕ್ಷ ಅನ್ನುವಂಥದ್ದು ನಾನು ಈಗಾಗಲೇ ಹೇಳಿದ್ದೀನಿ. ಸೊ ಹಾಗಾಗಿ ಅದನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು. ಎಸ್, ನೆಕ್ಸ್ಟ್ ಕ್ವಶನ್ ನಂಬರ್ 114. ಈ ವರ್ಷದ ಕರ್ನಾಟಕ ಬಜೆಟ್ನಲ್ಲಿ ಘೋಷಿಸಿರುವಂತೆ ಹಿಂದುಳಿದ ವರ್ಗದವರಿಗೆ ಎಷ್ಟು ಹಾಸ್ಟೆಲ್ಗಳನ್ನು ಆರಂಭಿಸಲಾಗಿದೆ? ಬಹಳ ಇಂಪಾರ್ಟೆಂಟ್, ಕೇಳಬಹುದು. ಇದು ಪ್ರಚಲಿತ ಬಜೆಟ್ನಲ್ಲಿನ ಬದಲಾವಣೆಯಾಗಿರುವಂಥ ಅಂಶ, ಬಜೆಟ್ನಲ್ಲಿ ಘೋಷಣೆ ಆಗಿರುವಂಥ ಅಂಶ. ಬಾಲಕರಿಗೆ 70, ಬಾಲಕಿಯರಿಗೆ 75, ಬಾಲಕಿಯರಿಗೆ 75, ಬಾಲಕರಿಗೆ 50, ಬಾಲಕರಿಗೆ 100, ಬಾಲಕಿಯರಿಗೆ 50, ಬಾಲಕರಿಗೆ 50, ಬಾಲಕಿಯರಿಗೆ 50. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಕರ್ನಾಟಕದ ಈ ವರ್ಷದ ಬಜೆಟ್ನಲ್ಲಿ ಘೋಷಿಸಿರುವಂತೆ ಬಾಲಕರಿಗೆ 75, ಬಾಲಕಿಯರಿಗೆ 75 ಹಾಸ್ಟೆಲ್ಗಳನ್ನು ಆರಂಭಿಸಿರುವುದು ನಮಗೆಲ್ಲರಿಗೂ ಗೊತ್ತಿರಬೇಕು. ನೋಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2024-25ನೇ ಸಾಲಿನ ಬಜೆಟ್ನ ಅಧಿವೇಶನದಲ್ಲಿ 150 ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಆರಂಭಿಸಲು ಘೋಷಣೆಯನ್ನು ಮಾಡಿದ್ದಾರೆ. ಈಗ ಪ್ರಸ್ತುತ ಇಲಾಖೆ ಹಾಸ್ಟೆಲ್ ಆರಂಭಿಸಲು ಕ್ರಮ ವಹಿಸಿರುವಂಥದ್ದು. ಹಾಗೆಯೇ ಬಜೆಟ್ ಅಧಿವೇಶನದಲ್ಲಿ ಘೋಷಿಸಿದಂತೆ ಮೆಟ್ರಿಕ್ ಪೂರ್ವ, ಮೆಟ್ರಿಕ್ ನಂತರ ಮತ್ತು ಆಶ್ರಮ ಶಾಲೆಗಳಲ್ಲಿ ಭೋಜನಾ ವೆಚ್ಚವನ್ನು ಸಹಿತ 100 ರೂಪಾಯಿ ಹೆಚ್ಚಳ ಮಾಡಿರುವುದನ್ನು ಸಹ ಇಲ್ಲಿ ಘೋಷಣೆ ಮಾಡಿರುವುದನ್ನು ನಾವು ಕಾಣ್ತೇವೆ. ಎಸ್, ಕ್ವಶನ್ ನಂಬರ್ 115. ಉಪಹಾರ ಅಭಿವೃದ್ಧಿ ನಿಗಮದ ಉಪಜಾತಿಗಳು ಯಾವ ಪ್ರವರ್ಗದಡಿಯಲ್ಲಿ ಬರುತ್ತವೆ? ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು ಉಪ್ಪಾರ ಅಂತಕ್ಕಂತಹ ಸಮುದಾಯ ಮತ್ತು ಅದರ ಉಪಜಾತಿಗಳು ಪ್ರವರ್ಗ 1ರ ಅಡಿಯಲ್ಲಿ ಬರ್ತಕ್ಕಂತಹ ಒಂದು ಉಪಜಾತಿಗಳು ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತಿರುವಂಥದ್ದು. ನೋಡಿ, ಪ್ರವರ್ಗ 1ರ ಅಡಿಯಲ್ಲಿ ಉಪಹಾರ ಜನಾಂಗ ಅಂತಕ್ಕಂಥದ್ದು ಬರುತ್ತದೆ. ಪ್ರಮುಖ ಉಪಜಾತಿಗಳು ಅಂತಂದರೆ ಅವರ ಉಪಜಾತಿಗಳನ್ನು ಸುಮಾರು ನಾವು ಕೆಲವೊಂದಿಷ್ಟು ಉಪ್ಪಾರ ಸಮುದಾಯದ ಕೆಲವು ಜಾತಿಗಳನ್ನು ಕೊಟ್ಟಿದ್ದೇವೆ. ಬೇಕಾದರೆ ನೀವು ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ ಅಥವಾ ನೋಟ್ ಮಾಡಿಕೊಡ್ರಿ. ನೋಡಿ, ಉಪ್ಪಾರ ಅಭಿವೃದ್ಧಿ ನಿಗಮವನ್ನು ನಾವು 31/10/2017 ಏನು ಮಾಡ್ತೀವಿ, 2013ರ ಕಾಯ್ದೆಯನ್ನು ಏನು ಮಾಡ್ತೀವಿ, ನೋಂದಾಯಿಸಿ ಸ್ಥಾಪನೆ ಮಾಡಿರೋದು ನಮಗೆಲ್ಲರಿಗೂ ಗೊತ್ತಿರಬೇಕು. ಸೊ ಹಾಗಾಗಿ ಅದರ ಕೆಳಗಂಡಂತೆ ಉಪ್ಪಾರ ಸಮುದಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಉಪಜಾತಿಗಳು ಈ ರೀತಿಯಾಗಿರುತ್ತವೆ. ಸೊ ಹಾಗಾಗಿ ಅವುಗಳನ್ನು ಬೇಕಾದರೆ ಸ್ಕ್ರೀನ್ಶಾಟ್ ಹೊಡ್ಕೊಳ್ಬೋದು. ಎಸ್, ನೆಕ್ಸ್ಟ್ ಕ್ವಶನ್ ನಂಬರ್ 116. ಕರ್ನಾಟಕದಲ್ಲಿ ಪ್ರಸ್ತುತ ಗ್ರಾಮೀಣ ಮೀಸಲಾತಿ ಪ್ರಮಾಣ ಈ ಹಿಂದೆ ನೇರವಾಗಿ ಇದೇ ರೀತಿ ಪ್ರಶ್ನೆಯನ್ನು ಕೇಳಿದ್ದೆ, ಅದು ರಿಪೀಟ್ ಆಗಿದೆ. 25% ಗ್ರಾಮೀಣ ಮೀಸಲಾತಿ ಇರುವಂಥದ್ದು. ಕರ್ನಾಟಕದಲ್ಲಿ ಪ್ರಸ್ತುತ ಲಂಬ ಮೀಸಲಾತಿ ಮತ್ತು ಅಡ್ಡ ಮೀಸಲಾತಿ ಇದೆ ಅಂತ ಹೇಳಿದ್ದೆ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಹಾರಿಜೆಂಟಲ್ ಮೀಸಲಾತಿ. ಮಾಜಿ ಸೈನಿಕರಿಗೆ 10%, ಯೋಜನಾ ನಿರಾಶ್ರಿತರಿಗೆ 5, ಮಹಿಳೆಯರಿಗೆ 33, ಕನ್ನಡ ಮಾಧ್ಯಮದವರಿಗೆ 5, ತೃತೀಯ ಲಿಂಗಿಗಳಿಗೆ 1, ಗ್ರಾಮೀಣ ಮೀಸಲಾತಿ 25%. ಎಸ್, ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಮರಾಠ ಮಿಲಿಟರಿ ಹೋಟೆಲ್ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಲಾಗಿದೆ ಎಂಬುದನ್ನು ಆಯ್ಕೆ ಮಾಡಿ. ಮರಾಠ ಮಿಲಿಟರಿ ಹೋಟೆಲ್ಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳು ಏನಿದಾವು? 5 ಲಕ್ಷ ಸಾಲ, 40,000 ಸಹಾಯಧನ, ವಾರ್ಷಿಕ ವರಮಾನ 6 ಲಕ್ಷ ಇರಬೇಕು. ಹೇಳಿಕೆ ಎ ಸರಿಯಾಗಿದೆ,
ಹೇಳಿಕೆ ಎ ಮತ್ತು ಬಿ ಎರಡು ಸರಿಯಾಗಿದೆ. ಹೇಳಿಕೆ ಇದರಲ್ಲಿ ಒಂದು ಮಾತ್ರ ಸರಿಯಾಗಿದೆ. 5 ಲಕ್ಷಗಳವರೆಗೆ 40,000 ಸಹಾಯಧನವನ್ನು ಈ ಮರಾಠ ಮಿಲಿಟರಿ ಹೋಟೆಲ್ಗಳಲ್ಲಿ ಮರಾಠ ಅಭಿವೃದ್ಧಿ ನಿಗಮದಿಂದ ಕೊಡ್ತಾರೆ. ಆದರೆ 5 ಲಕ್ಷಗಳಲ್ಲಿ ಏನು ಮಾಡ್ತಾರೆ, 40,000 ಸಹಾಯಧನವನ್ನು ಕೊಡ್ತಾರೆ. ಉಳಿದ 4,60,000 ಏನು ಮಾಡ್ತಾರಪ್ಪ ಅಂತಾರೆ, ಶೇಕಡ ಆಯಾ ಪ್ರಮಾಣದಲ್ಲಿ ಇರ್ತಕ್ಕಂಥ ಬಡ್ಡಿ ದರಕ್ಕೆ ಅನುಗುಣವಾಗಿ ಏನು ಮಾಡ್ತಾರಪ್ಪ ಅಂತಾರೆ, ಸಾಲದ ರೂಪದಲ್ಲಿ ಸಾಲದ ರೂಪದಲ್ಲಿ ಕೊಡ್ತಾರೆ. ಅದನ್ನು ನಾವು 34 ಕಂತುಗಳಲ್ಲಿ ಏನು ಮಾಡ್ಬೇಕಂದ್ರೆ ಕೊಡಬೇಕಾಗತ್ತೆ ರಿಟರ್ನ್. ಆದರೆ ಇವರ ಒಂದು ವಾರ್ಷಿಕ ಆದಾಯ ಎಷ್ಟಿರಬೇಕಪ್ಪ ಅಂತಾರೆ, 6 ಲಕ್ಷ ಅಲ್ಲ, ವಾರ್ಷಿಕ ಆದಾಯ 8 ಲಕ್ಷ ಇರಬೇಕು ಅನ್ನುವಂಥದ್ದು. ಸೊ ಹಾಗಾಗಿ ಈ ಕೆಳಗಿನವುಗಳಲ್ಲಿ ಆಪ್ಷನ್ ಬಿ ಅಂತಕ್ಕಂಥದ್ದು ತಪ್ಪಾಗಿರುವಂತಹ ಒಂದು ಆಪ್ಷನ್. ಎಸ್ ನೋಡಿ, ಶೇಕಡ 4 ಬಡ್ಡಿ ದರದಲ್ಲಿ ಉಳಿದ ಮೊತ್ತವನ್ನು ಕೊಡ್ತಾರ. ಎಸ್, ಅರ್ಜಿದಾರರ ಕನಿಷ್ಠ ವಯಸ್ಸು 18ರಿಂದ 55. ನಾನು ಈಗಾಗಲೇ ಇದರ ಕುರಿತು ಸಂಪೂರ್ಣವಾಗಿ ಹಿಂದಿನ ತರಗತಿಯಲ್ಲಿ ಹೇಳಿದ್ದೀನಿ. ಸೊ ಹಾಗಾಗಿ ವಿಶೇಷ ಚೇತನರು ಇಲ್ಲಿ ಏನಾದರೂ ವಿಶೇಷ ಚೇತನರು ಇದ್ರಪ್ಪ ಅಂತ ಅವರು ಶೇಕಡ 3.5ರಷ್ಟು ಏನಪ್ಪ ಫಲಾನುಭವಿಗಳನ್ನು ಆಯ್ಕೆ ಮಾಡಬೇಕು. ಈ ವಿಧವೆಯರು, ವಿಚ್ಛೇದಿತರು, ಮಹಿಳೆಯರಿಗೂ ಸಹಿತ ಇಲ್ಲಿ ಏನು ಮಾಡಲಾಗಿದೆ, ಆದ್ಯತೆಯನ್ನು ಕೊಡಲಾಗಿದೆ. ಇದು ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಇದರ ಸಹಾಯಧನ ಪಡೆಯಲಿಕ್ಕೆ ಅವಕಾಶವಾಗಿರುತ್ತೆ. ಆಧಾರ್ ಕಾರ್ಡ್ ಹೊಂದಿರಲೇಬೇಕು. ಹೌದಾ? ಈ ನಿಗಮದಿಂದ ಲಾಭವನ್ನು ತೆಗೆದುಕೊಳ್ತಾರೆ ಅಂದ್ರೆ ಆ ನಿಗಮದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ಈ ಯೋಜನೆಯಲ್ಲಿ ಮಹಿಳೆಯರಿಗೆ ಶೇಕಡ 33ರಷ್ಟು, ಹಿಂದಿನ ಒಂದು ಪ್ರಶ್ನೆ ಕೇಳಿದ್ದೆ ನಾನು, ಈ ಯೋಜನೆಯಲ್ಲಿ ಈ ಕೆಳಗಿನ ಯಾವುದು ತಪ್ಪಾಗಿದೆ ಅಂತೇಳಿ ಅಂದಾಗ ಶೇಕಡ 50ರಷ್ಟು ಮಹಿಳೆಯರಿಗೆ ಅಂತ ಕೊಟ್ಟಿದ್ದು, ಶೇಕಡ 33ರಷ್ಟು. ನೆಕ್ಸ್ಟ್, ಅರ್ಜಿದಾರ ಅವನಿಗೆ ಲೋನ್ ಬೇಕಪ್ಪ, ಅವನಿಗೆ ಸಾಲ ಬೇಕಂತಂದ್ರೆ ಬ್ಯಾಂಕ್ನೊಳಗೆ ಒಂದು ಖಾತೆ ಹೊಂದಿರಬೇಕು. ಹಾಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಒಂದು ಸೇವಿಂಗ್ ಅಕೌಂಟ್ಸನ್ನು ಸಹ ಹೊಂದಿರಬೇಕು. ಎಸ್, 2023-24ನೇ ಸಾಲಿಗೆ 400 ಲಕ್ಷಗಳ ಆರ್ಥಿಕ ಹಾಗೂ 80 ಭೌತಿಕ ಗುರಿಗಳನ್ನು ನಿಗದಿಪಡಿಸಿದೆ. ಈ ಎಲ್ಲ ಪ್ರಕ್ರಿಯೆಯು DBT ಪ್ರಕ್ರಿಯೆಯ ಮೂಲಕ ನಡೀತದೆ. ಎಸ್, ಅರ್ಹತೆಗಳು: ಆರ್ಥಿಕ ಸಹಾಯ ಪಡೆಯಲು ಫಲಾನುಭವಿಯು ಮರಾಠ ಅದ ಹೇಳಿದ್ನಲ್ಲ ಪ್ರವರ್ಗದ ಮರಾಠ ಪ್ರವರ್ಗ 2A ಅಡಿಯಲ್ಲಿ ಬರ್ತಕ್ಕಂತಹ ಏನದು ನಮೂನೆ ಎಫ್ರಲ್ಲಿ ಏನು ಮಾಡಿರಬೇಕು, ಮರಾಠ ಜಾತಿಯ ಸಮುದಾಯದ ಅಥವಾ ಉಪಜಾತಿ ಉಪ ಸಮುದಾಯದ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ಆದಾಯದ ಮಿತಿ ಎಷ್ಟಿರ್ಬೇಕಂದ್ರೆ 8 ಲಕ್ಷ ರೂಪಾಯಿಗಳನ್ನು ಮೀರತಕ್ಕದ್ದಲ್ಲ. ಅದರಲ್ಲಿ ಕೊಟ್ಟಿರುವಂಥ ಆಪ್ಷನ್ನಲ್ಲಿ 6 ಲಕ್ಷ ಅಂತ ಕೊಟ್ಟಿದ್ರು, ಹಾಗಾಗಿ ಅದು ತಪ್ಪಾಗಿರುವಂತಹ ಆಪ್ಷನ್ ಆಗಿದೆ. ಎಸ್, ಈ ಮರಾಠ ಸಮುದಾಯದ ಅಭಿವೃದ್ಧಿ ನಿಗಮಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಇನ್ನೊಂದು ಪ್ರಶ್ನೆ, ಶ್ರೀ ಶಹಾಜಿ ರಾಜೇ ಸಮೃದ್ಧಿ ಯೋಜನೆ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾರೆ. ಸ್ವಾವಲಂಬಿ ಸಾರಥಿ ಯೋಜನೆ, ಸ್ವಯಂ ಉದ್ಯೋಗ ಸಾಲ ಯೋಜನೆ, ವಿದೇಶಿ ವ್ಯಾಸಂಗ ಯೋಜನೆ, ಉದ್ಯೋಗ ನೇರ ಸಾಲ ಮತ್ತು ಸಹಾಯಧನ ಅಂತ ಕೊಟ್ಟಿದ್ದಾರೆ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಶ್ರೀ ಶಹಾಜಿ ರಾಜೇ ಸಮೃದ್ಧಿ ಯೋಜನೆ ಅಂತಕ್ಕಂಥದ್ದು ಸ್ವಯಂ ಉದ್ಯೋಗ ಯೋಜನೆ ಅಂತಕ್ಕಂಥದ್ದನ್ನು ಪಡೆಯುವಂತಹ ಒಂದು ಕಾರ್ಯಕ್ರಮವಾಗಿದೆ. ಸೊ ಇದು ನಮಗೆ ಗೊತ್ತಿರಬೇಕು. ಎಸ್, ಮರಾಠ ಸಮುದಾಯಗಳಿಗೆ ಸೇರಿದ ಗ್ರಾಮಾಂತರ ಪ್ರದೇಶದವರಿಗೆ ₹98,000, ಪಟ್ಟಣ ಪ್ರದೇಶ ಅಥವಾ ನಗರ ಪ್ರದೇಶದವರಿಗೆ 1,20,000 ಆದಾಯ ಮಿತಿಯನ್ನು ಹೊಂದಿರಬೇಕು. ಸೊ ಆ ಒಂದು ಸಾಲ ಸೌಲಭ್ಯದ ಮೂಲಕ ಚಟುವಟಿಕೆ ಇರ್ತಂಥ ಸಣ್ಣ ವ್ಯಾಪಾರ, ಕೃಷಿಯೇತರ ಚಟುವಟಿಕೆ, ಯಾವುದಾದ್ರೂ ಕಾರ್ಯ ಕೆಲಸಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಾಲ ಮತ್ತು ಸಹಾಯಧನವನ್ನು ಇಲ್ಲಿ ಒದಗಿಸ್ತಾರೆ. ನೋಡಿ, ಘಟಕ ವೆಚ್ಚದ ₹1 ಲಕ್ಷ ರೂಪಾಯಿದಿಂದ 2 ಲಕ್ಷದವರೆಗೆ ಶೇಕಡ 15ರಷ್ಟು ಕನಿಷ್ಠ 20,000 ಏನು ಮಾಡ್ತಾರಪ್ಪ ಅಂತಾರೆ 20,000 ಮತ್ತು ₹30,000ಗಳವರೆಗೆ ಸಹಾಯಧನ. ನೋಡಿ, ಘಟಕ ವೆಚ್ಚ 1 ಲಕ್ಷದಿಂದ ಇಲ್ಲಿ ಮಿಸ್ ಆಗಿದೆ. 1 ಲಕ್ಷದ 1ರಿಂದ 2 ಲಕ್ಷಗಳವರೆಗೆ ಶೇಕಡ 15ರಷ್ಟು ಅಂದರೆ ಕನಿಷ್ಠ 20,000 ಮತ್ತು 2 ಲಕ್ಷದಿಂದ 3 ಲಕ್ಷದವರೆಗೆ 30,000ಗಳ ಸಹಾಯಧನ ಉಳಿಕೆಯಲ್ಲಿ ಉಳಿದಿರ್ತಕ್ಕಂಥ ಶೇಕಡ 85, 1,70,000ಕ್ಕೂ ಸಹ ಶೇಕಡ 4 ಬಡ್ಡಿ ದರದಲ್ಲಿ ಸಾಲವನ್ನು ಕೊಡ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದಲ್ಲಿ. ಇದಕ್ಕೆ 2023-24ನೇ ಸಾಲಿಗೆ 10.74 ಕೋಟಿ ಆರ್ಥಿಕ ಹಾಗೂ 716 ಭೌತಿಕ ಗುರಿ ನಿಗದಿಪಡಿಸಲಾಗಿದ್ದು, ಫಲಾನುಭವಿಗಳು ಇಲ್ಲಿಯೂ ಸಹಿತ ನೇರ DBT ಪ್ರಕ್ರಿಯೆ ಮೂಲಕ ಏನು ಮಾಡ್ತಾರಪ್ಪ ಅಂತಾರೆ ಚಾಲ್ತಿಯಲ್ಲಿರುವುದನ್ನು ನಾವು ಕಾಣ್ತೀವಿ. ಎಸ್, ನೋಡ್ರಿ, ಇಲ್ಲಿ ಘಟಕ ವೆಚ್ಚ 1 ಲಕ್ಷದಿಂದ 2 ಲಕ್ಷದವರೆಗೆ ಶೇಕಡ 15ರಷ್ಟು, ಕನಿಷ್ಠ 20,000, ಗರಿಷ್ಠ 30,000ಗಳವರೆಗೆ ಸಹಾಯಧನವನ್ನು ನೀಡ್ತಕ್ಕಂಥದ್ದು. ಉಳಿದಿರುವಂಥ ಶೇಕಡ 85 ಏನು 1,70,000 ಇದೆ, ಆ 1,70,000ಕ್ಕೆ ಶೇಕಡ 4 ಬಡ್ಡಿ ದರದಲ್ಲಿ ಸಾಲವನ್ನು ಕೊಡ್ತಕ್ಕಂಥದ್ದು. ಎಸ್, ನೆಕ್ಸ್ಟ್
ಕ್ವಶನ್ ನಂಬರ್ 119. ಯಾವ ಶೈಕ್ಷಣಿಕ ವರ್ಷದಿಂದ ವಿದೇಶಿ ವ್ಯಾಸಂಗ ಕೈಗೊಳ್ಳಲು ಶೂನ್ಯ ಬಡ್ಡಿ ದರದಲ್ಲಿ ಸಾಲವನ್ನು ನೀಡಲಾಗಿದೆ? ಎಲ್ಲ ಅಭಿವೃದ್ಧಿ ನಿಗಮಗಳಲ್ಲಿಯೂ ಸಹಿತ ವಿದೇಶಿಯ ವ್ಯಾಸಂಗಕ್ಕಾಗಿ ಸಾಲವನ್ನು ಕೊಡ್ತಾ ಇದ್ದಾರೆ. ಆ ಸಾಲ ಶೂನ್ಯ ಬಡ್ಡಿ ದರದಲ್ಲಿ ಇರುವಂಥದ್ದು. ಅದು ಯಾವಾಗ ಅಂತ ಕೇಳಿದರೆ 2023-24ನೇ ಸಾಲಿನಿಂದ 2023-24ನೇ ಸಾಲಿನಿಂದ ಏನಪ್ಪ ಅಂತಾರೆ, ಶೈಕ್ಷಣಿಕ ವಿದೇಶಾಂಗ ವ್ಯಾಸಂಗ ಮಾಡಲಿಕ್ಕೆ ನಮಗೆ ಶೂನ್ಯ ಬಡ್ಡಿ ದರದಲ್ಲಿ ಕನಿಷ್ಠ 10 ಲಕ್ಷದಿಂದ ಗರಿಷ್ಠ 20 ಲಕ್ಷದವರೆಗೆ ನಮಗೆ ಸಿಗ್ತಕ್ಕಂಥದ್ದು. ನೋಡಿ ಇಲ್ಲಿ ಕೊಟ್ಟಿದ್ದು ನೋಡ್ರಿ, ಈ ಮೊದಲು 2% ಬಡ್ಡಿ ದರದಲ್ಲಿ 10 ಲಕ್ಷದಿಂದ 10 ಲಕ್ಷ ಸಾಲವನ್ನು ನೀಡ್ತಾ ಇದ್ರು. ಏನು 2% ಬಡ್ಡಿ ದರದಲ್ಲಿ 2% ಬಡ್ಡಿ ದರದಲ್ಲಿ 10 ಲಕ್ಷದವರೆಗೆ ಸಾಲ ನೀಡ್ತಾ ಇದ್ರು. ಆದರೆ 2023-24ನೇ ಸಾಲಿನಿಂದ ಶೂನ್ಯ ಬಡ್ಡಿ ದರದಲ್ಲಿ ವಾರ್ಷಿಕ 10 ಲಕ್ಷಗಳಂತೆ 2 ವರ್ಷಗಳ ಅವಧಿಗೆ 20 ಲಕ್ಷಗಳನ್ನು ಏನು ಮಾಡ್ಬೋದು, ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯವನ್ನು ಪಡೆಯುವಂಥದ್ದು ಪ್ರಸ್ತುತ ಜಾರಿಯಲ್ಲಿದೆ. ಕ್ವಶನ್ ನಂಬರ್ 120. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಕೇಂದ್ರ ಕಚೇರಿ ಎಲ್ಲಿದೆ? ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗ ಕೇಂದ್ರ ಕಚೇರಿ ಆಬ್ವಿಯಸ್ಲಿ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಇರ್ತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ. ಮಹಿಳೆಯರಿಗೆ ಪ್ರಾತಿನಿಧ್ಯ ನೀಡಲು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ 1995ಕ್ಕೆ ಯಾವ ವರ್ಷ ತಿದ್ದುಪಡಿ ಮಾಡಲಾಗಿದೆ? ನೋಡಿ, ಮಹಿಳೆಯರಿಗೆ ಪ್ರಾತಿನಿಧ್ಯವನ್ನ ನೀಡಲಿಕ್ಕೆ ಅಂತಾನೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ 1995ಕ್ಕೆ ಯಾವ ವರ್ಷ ತಿದ್ದುಪಡಿ ಮಾಡಲಾಗಿದೆ ಅಂದರೆ 2019ರಲ್ಲಿ ತಿದ್ದುಪಡಿ ಮಾಡಿರುವಂಥದ್ದು. ನೋಡಿ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದೇ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಹಿಂದುಳಿದ ವರ್ಗಗಳ ಜಾತಿಗಳ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಗಾಗಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಅಧಿನಿಯಮ 1995ಕ್ಕೆ ಯಾವ ವರ್ಷ ತಿದ್ದುಪಡಿ ತರಲಾಗಿದೆ? ಏನು ಶಾಶ್ವತ ಆಯೋಗದ ಅಧ್ಯಕ್ಷರಾಗಿ ಕಾಂತರಾಜ್ ಅವರು ಇದ್ದಾಗ 2014ರಲ್ಲಿ ಏನು ಮಾಡಲಾಯಿತು, ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಹಿಂದುಳಿದ ಜಾತಿಗಳ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯನ್ನು ನಡೆಸಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ತಿಳಿಸಿದ್ರು. ಸೊ ಅದು ಅಧಿನಿಯಮ 1995ಕ್ಕೆ 2014ರಲ್ಲಿ ತಿದ್ದುಪಡಿ ತಂದಿರುವಂಥದ್ದು. ಕೊಟ್ಟಿದ್ದಾರೆ ನೋಡ್ರಿ. ಕರ್ನಾಟಕದ ಮೊಟ್ಟ ಮೊದಲ ಸಾಮಾಜಿಕ, ನೋಡ್ರಿ ಇದನ್ನ ಏನು ಹೇಳ್ತಾರೆ, ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಸಾಮಾಜಿಕ ಮತ್ತು ಶೈಕ್ಷಣಿಕ ಜನಗಣತಿ ಯಾವಾಗ 2014ರಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ. ಹೌದಾ? 2015ರಲ್ಲಿ ಆಗಿನ ಅಧ್ಯಕ್ಷರಾಗಿರ್ತಕ್ಕಂಥ ಕಾಂತರಾಜ್ ಅವರು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿರುವಂತಹ ಸಮಯದಲ್ಲಿ ಈ ಒಂದು ಸಮೀಕ್ಷೆಯನ್ನು ನಡೆಸಲಾಗಿತ್ತು. ಕ್ವಶನ್ ನಂಬರ್ 123. 1995ರ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧಿನಿಯಮಕ್ಕೆ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ನೇಮಕಗೊಳ್ಳಲು ಅರ್ಹರಾದ ವ್ಯಕ್ತಿಯನ್ನ ಅಥವಾ ಒಬ್ಬ ಸಮಾಜ ವಿಜ್ಞಾನಿಯನ್ನ ಆಯೋಗದ ಅಧ್ಯಕ್ಷ ನೇಮಕ ಮಾಡಲು ಯಾವ ವರ್ಷ ತಿದ್ದುಪಡಿ ತರಲಾಯಿತು? ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರ ನೇಮಕಾತಿಗೆ ಸಂಬಂಧಿಸಿದಂತೆ 1995ರ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗದ ಆಯೋಗದ ಅಧಿನಿಯಮಕ್ಕೆ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ನೇಮಕಗೊಳ್ಳಲು ಅರ್ಹರಾಗಿರ್ತಕ್ಕಂಥ ವ್ಯಕ್ತಿಯನ್ನ ಅಥವಾ ಒಬ್ಬ ಸಮಾಜ ವಿಜ್ಞಾನಿಯನ್ನ ಆಯೋಗದ ಅಧ್ಯಕ್ಷನನ್ನಾಗಿ ನೇಮಕ ಮಾಡಲು ಯಾವ ವರ್ಷ ತಿದ್ದುಪಡಿಯನ್ನು ತರಲಾಯಿತು ಅಂತ ನಮ್ಮ ಪ್ರಶ್ನೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 1997ರಲ್ಲಿ. ಅರ್ಥ ಆಯ್ತಾ? ಏನು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಸ್ಥಾನಕ್ಕೆ ಏನಿರ್ಬೋದು, ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶ ಅಥವಾ ಏನಪ್ಪಾ ಅಂತಾರ ಒಬ್ಬ ಸಮಾಜ ವಿಜ್ಞಾನಿಯನ್ನ ಆಯೋಗದ ಅಧ್ಯಕ್ಷನನ್ನಾಗಿ ನೇಮಕ ಮಾಡಬಹುದು ಅನ್ನುವಂಥ ತಿದ್ದುಪಡಿಯನ್ನ 1997ರ ಸಾಲಿನಲ್ಲಿ ತಂದಿರತಕ್ಕಂಥದ್ದು. ಕ್ವಶನ್ ನಂಬರ್ 124. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯ ಕಾರ್ಯದರ್ಶಿ ಯಾರಾಗಿದ್ದಾರೆ? ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯ ಕಾರ್ಯದರ್ಶಿ ಯಾರಾಗಿರ್ತಾರ? ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು, ಆಯುಕ್ತರು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಸಹಾಯಕ ಆಯುಕ್ತರು, ಜಂಟಿ ನಿರ್ದೇಶಕರು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ. ಇಲ್ಲಿ ಕೇಳಿರುವಂಥದ್ದು ಅಧ್ಯಕ್ಷರು ಅಲ್ಲ, ಆಯೋಗದ ಸದಸ್ಯ ಕಾರ್ಯದರ್ಶಿಗಳು. ಹೌದಾ? ಅಧ್ಯಕ್ಷರು ಯಾರಾಗಿರ್ತಾರ? ಈಗಾಗಲೇ ನಾನು ಅಧಿನಿಯಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ತಿದ್ದುಪಡಿಯಲ್ಲಿ ಹೇಳಿದೆ, ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಯಾಗಿರುವ ಅಥವಾ ನ್ಯಾಯಮೂರ್ತಿಯಾಗಿದ್ದ ಅಥವಾ ನ್ಯಾಯಾಧೀಶರಾಗಿ ನೇಮಕ ಮಾಡಲು ಅರ್ಹನಾಗಿರುವ
ಸಮಾಜ ವಿಜ್ಞಾನಿಯಾಗಿರೋ ಒಬ್ಬ ಅಧ್ಯಕ್ಷನಾಗಿರ್ತಕ್ಕದ್ದು. ಆದ್ರೆ ಸದಸ್ಯ ಕಾರ್ಯದರ್ಶಿ ಯಾರಾಗಿರಬೇಕು? ಎಸ್, ಆಯುಕ್ತರು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ. ಇವರು ಏನಪ್ಪಾ ಅಂತಾರ ಈ ಒಂದು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುವುದನ್ನು ನೋಡ್ತೇವೆ. ನೆಕ್ಸ್ಟ್ ಈ ಒಂದು 5ನೇ ವಿಡಿಯೋದ ಕೊನೆಯ ಪ್ರಶ್ನೆ 1 to 5 125ನೇ ಪ್ರಶ್ನೆ, ಮೀಸಲಾತಿ ರದ್ದತಿಯ ಮುಖ್ಯ ಉದ್ದೇಶ ಯಾವುದು? ಮೀಸಲಾತಿಯನ್ನು ರದ್ದತಿಯ ಮುಖ್ಯ ಉದ್ದೇಶ ಯಾವುದು ಅಂತ ಒಂದು ಪ್ರಶ್ನೆ ಬರುತ್ತಾ, ಅವಾಗ ಸಾಮಾಜಿಕ ನ್ಯಾಯ, ಕೈಗಾರಿಕೋದ್ಯಮ, ಉದ್ಯೋಗ ಒದಗಿಸುವುದು, ಶಿಕ್ಷಣ, ಆರೋಗ್ಯ, ಸಾಂಸ್ಕೃತಿಕ ಚಟುವಟಿಕೆಯನ್ನು ಒದಗಿಸುವುದು, ಶಿಕ್ಷಣ, ಉದ್ಯೋಗ ಸಬಲೀಕರಣ, ಆರ್ಥಿಕ ಸಬಲೀಕರಣ ಒದಗಿಸುವುದು, ಆಹಾರ, ವಸತಿ, ಉದ್ಯೋಗ ಒದಗಿಸುವುದು. ಮೀಸಲಾತಿ ರದ್ದತಿ ಅಲ್ಲ, ಪದ್ಧತಿ. ಸರಿ, ಮೀಸಲಾತಿ ಪದ್ಧತಿ, ನಾನು ರದ್ದತಿ ಅಂತ ಹೇಳಿದೆ. ಮೀಸಲಾತಿ ಪದ್ಧತಿಯ ಮುಖ್ಯ ಉದ್ದೇಶ, ಮೀಸಲಾತಿ ಕೊಡುವಂತಹದರ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಏನೇನಿರಬೇಕು? ಶಿಕ್ಷಣ, ಉದ್ಯೋಗ ಕೊಡುವುದು, ಸಬಲೀಕರಣ ಕೊಡುವುದು, ಆರ್ಥಿಕ ಸಬಲೀಕರಣ ಒದಗಿಸುವಂಥದ್ದೇ ಒಂದು ಮೀಸಲಾತಿಯ ಪ್ರಮುಖ ಉದ್ದೇಶ ಬಂಧುಗಳೇ. ಸೊ ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು KPSC ಗ್ರೂಪ್ ಬಿ ಯಲ್ಲಿ ನಡೆಯುವಂತಹ ನಿರ್ದಿಷ್ಟ ಪತ್ರಿಕೆ ಏನು ಗೆಜೆಟೆಡ್ ಮ್ಯಾನೇಜರ್ ಅಥವಾ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಯ ನಿರ್ದಿಷ್ಟ ಪತ್ರಿಕೆಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಬರ್ತವೆ. ಸೊ ಈಗಾಗಲೇ ಇವುಗಳೆಲ್ಲವೂ ಇಲಾಖೆಯಿಂದ ನಡೆಸಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂಥ ಪ್ರಶ್ನೋತ್ತರಗಳಾಗಿರುವುದರಿಂದ ಇವುಗಳನ್ನು ಕೇಳುವಂಥದ್ದು, ಇವುಗಳನ್ನು ಆಧಾರವಾಗಿಟ್ಟು ಕೇಳುವಂತಹ ಪ್ರಶ್ನೆಗಳಿರ್ತಾವೆ. ಸೊ ಹಾಗಾಗಿ ಇವುಗಳೆಲ್ಲವುಗಳನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಬೇಕು ಅಂತ ಹೇಳ್ತಾ ಈ 5ನೇ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.